ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನಮ್ಮ ಎಲ್ಲ ಮಹಿಳೆಯರು ಏನಿದ್ದಾರೆ ಅವರಿಗೆಲ್ರಿಗೂ ಕೂಡ, ನಮ್ಮ ಹೆಣ್ಮಕ್ಳು ಏನಿದ್ದಾರೆ ಅವರಿಗೂ ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಅಂತಲೇ ಹೇಳ್ತೇನೆ. ಸೊ ಇದು ಇವತ್ತಿನೊಂದು ವಿಡಿಯೋ ಅಂದರೆ ಆರೋಗ್ಯದ ಟಿಪ್ ಬಗ್ಗೆ ಮಾತಾಡ್ತದೆ. ಸೊ ಏನಪ್ಪ ಇದು ಇವತ್ತಿನ ಟಾಪಿಕ್ ಅಂದರೆ, ಮುಟ್ಟು ನಿಲ್ಲುವ ಮುಂಚೆಯೇ ಕಾಣಿಸಿಕೊಳ್ಳುವ ಸೂಕ್ಷ್ಮ ಚಿಹ್ನೆಗಳು ಹಾಗೂ ಲಕ್ಷಣಗಳೇನು, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಮುಟ್ಟು ನಿಲ್ಲುವ ಮುಂಚೆಯೇ ಕಾಣಿಸಿಕೊಳ್ಳುವ ಸೂಕ್ಷ್ಮ ಚಿಹ್ನೆಗಳು ಹಾಗೂ ಲಕ್ಷಣಗಳೇನು, ಹಾಗೆ ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಹಾಗೆ ನಮ್ಮ ಹೆಣ್ಮಕ್ಳು ಬೇಗನೆ ಈ ಒಂದು ಮೆಚ್ಯೂರಿಟಿ ಪೀರಿಯಡ್ಗೆ ಬರ್ತಾ ಇದ್ದಾರೆ ಅಲ್ವಾ. ಸೊ ಇದಕ್ಕಿರುವ ಕಾರಣಗಳೇನು, ಹಾಗೆಯೇ ಮುಟ್ಟು ಬೇಗನೆ ನಿಂತೋಗ್ತಾ ಇದೆ ಮಹಿಳೆಯರಲ್ಲಿ, ಅಥವಾ 1 ವರ್ಷ ನಿಂತು ನೆಕ್ಸ್ಟ್ 2 ಇಯರ್ಸ್ ಆದಮೇಲೆ ಪುನಃ ಆ ಒಂದು ಮುಟ್ಟು ಪ್ರಾರಂಭವಾಗ್ತದೆ, ಇದಕ್ಕಿರುವ ರೀಸನ್ಗಳೇನು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆಯ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಬಹುಮುಖ್ಯವಾದದ್ದು. ಸೊ ಇವತ್ತಿನ ಒಂದು ಜನರೆಟಿಕ್ ಪೀರಿಯಾಡಿಕ್ ಹೇಗಿದೆ ಅಂದರೆ, ಪೀರಿಯಾಡಿಕ್ ಮೆಚುರಿಟಿ ಪೀರಿಯಡ್ ಹೇಗಿದೆ ಅಂದರೆ, ಸೊ ನಮ್ಮ ಹಿಂದಿನ ಕಾಲಘಟ್ಟದಲ್ಲಿ ಒಂದು 90s ಕಿಡ್ಸ್ ಅಂತ ಹೇಳ್ತಾರಲ್ಲ, ಹಾಗೆಯೇ 1919 ಒಂದು 2000 ಒಳಗೆ ಹುಟ್ಟಿದ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಇತ್ತಿಲ್ಲ. ಆದರೂ ಕೂಡ ಒಂದು 2005 ತನಕನೂ ಹೇಳ್ಬೋದು ಈ ಒಂದು ಪ್ರಾಬ್ಲಮ್ಸ್ಗಳೇನು ಕಾಣಿಸ್ಕೊಳ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವರ ಒಂದು ಫುಡ್ ಅಂತ ಆಗಿರ್ಬೋದು. ಇದಕ್ಕೆ ಮೇನ್ ಪ್ರಾಬ್ಲಮ್ಸ್ ಏನಾಗಿರ್ಬೋದು, ಅವರ ಒಂದು ಫುಡ್ ಅಲ್ವಾ. ಸೊ ತುಂಬ ಡಿಸಾರ್ಡರ್ಸ್ನ ನಾವು ನೋಡ್ತಾ ಇದ್ದೇವೆ, ತುಂಬ ಒಂದು ಇಂಬ್ಯಾಲೆನ್ಸ್ನ ನಾವು ನೋಡ್ತಾ ಇದ್ದೇವೆ. ಅವರ ಹಾರ್ಮೋನಲ್ಲಿ ಆಗಿರ್ಬೋದು, ಅವರ ಒಂದು ಎಲ್ಲ ಒಂದು ಬೆಳವಣಿಗೆಯಲ್ಲಾಗಿರ್ಬೋದು, ನಮಗೆ ಇಂಬ್ಯಾಲೆನ್ಸನ್ನು ಕಾಡ್ತಾ ಇರ್ಬೋದು ಅಲ್ವಾ. ಸೊ ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಅಥವಾ ತುಂಬ ಕಾಯಿಲೆಗಳು ಕೂಡ ಅವ್ರನ್ನ ಬೆನ್ನಡ್ತಾ ಇದೆ. ಸೊ ಇದಕ್ಕೆಲ್ವ ರೀಸನ್ಸ್ ಏನು, ಎಕ್ಸಾಕ್ಟ್ಲಿ ದ ಫುಡ್ ಹ್ಯಾಬಿಟ್ಸ್, ಓಕೆನಾ. ಸೊ ಈಗಿನ ಒಂದು ಹೆಣ್ಮಕ್ಳು ಏನಿದ್ದಾರೆ, ಪುಟ್ಟ ಮಕ್ಕಳು ಕೂಡ ಬೇಗನೆ ಈ ಒಂದು ಮೆಚ್ಯೂರಿಟಿ ಪೀರಿಯಡ್ಗೆ ಬರ್ತಾ ಇದ್ದಾರೆ, ಪೀರಿಯಡ್ ಸ್ಟೇಜ್ಗೆ ಬರ್ತಾ ಇದ್ದಾರೆ. ಯಾಕೆ ಈಗ ಆಗ್ತಿದೆ ಅಂತ ಹೇಳಿದ್ರೆ, ಅವರ ಫುಡ್ ಹ್ಯಾಬಿಟ್ಸ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಪ್ಯಾರೆಂಟ್ಸ್ ಪ್ಲೀಸ್ ಈ ಒಂದು ವಿಷಯಗಳನ್ನ ತಲೆಯಲ್ಲಿಟ್ಕೊಳ್ಳಿ. ಸೊ ನೀವು ಮಕ್ಕಳನ್ನು ನಿಮ್ಮ ತಾಯಂದಿರು ನಿಮ್ಮನ್ನು ಹೇಗೆ ಬೆಳೆಸಿದ್ದೀರೋ ಹಾಗೆಯೇ ಬೆಳೆಸಲಿಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೇನೆ. ಜಸ್ಟ್ ಟ್ರೈ ಫಾರ್ ಇಟ್, ಓಕೆನಾ. ಸೊ ಈಗಿನ ಒಂದು ಫುಡ್ ಹ್ಯಾಬಿಟ್ಸ್ ಏನಿದೆ ಎಲ್ಲವನ್ನು ನೀವು ತಿನ್ನೋಕ್ಕೆ ಕೊಡಿ, ಬಟ್ ಅದರಲ್ಲಿ ಒಂದು ಲಿಮಿಟ್ ಇರಲಿ ಅಂತ ನಾನು ಹೇಳ್ತೇನೆ. ಸೊ ಈಗಿನ ಒಂದು ಹೆಣ್ಮಕ್ಳು 7 ಏಜಿಂದನೇ, ಫ್ರಮ್ ದ ಸ್ಟೇಜ್ ಆಫ್ 7 ಇಯರ್ಸ್ ಅಲ್ಲಿಂದನೇ ಇವ್ರು ಏನು ಮಾಡ್ತಾರೆ, ಇವರ ಒಂದು ಎಗ್ಸ್ ಏನಿದೆ ಅದು ಡೆವಲಪ್ ಆಗ್ತಾ ಇದೆ, ಹಾಗೆ ಬೇಗನೆ ಮೆಚುರಿಟಿ ಪೀರಿಯಡ್ಗೆ ಅವ್ರು ಬರ್ತಾ ಇದ್ದಾರೆ. ಸೊ ಇದರಿಂದ ಇಂಬ್ಯಾಲೆನ್ಸ್ ಆಗ್ತಿದೆ, ಅವರ ಒಂದು ಮೆಚುರಿಟಿ ಪೀರಿಯಡಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಸೊ 7 ಇಂದ 8 ಇಂದನೇ ಈಗಲೇ ಮೆಚುರಿಟಿ ಸ್ಟೇಜ್ಗೆ ಬರ್ತಾರೆ. ಅವ್ರಿಗೆ ಏನೂ ಕೂಡ ಅರಿವಿರೋದಿಲ್ಲ ಏನು ಇದರ ಬಗ್ಗೆ, ಹಾಗೆ ಇದು ನನಗೇನೋ ಕಾಯಿಲೆನಂತ ಕೂಡ ಅವ್ರು ಅನ್ಕೋಬಿಡ್ತಾರೆ ಅಲ್ವಾ. ಸೊ ಪಾಪ ಮಕ್ಕಳಿಗೆ ಬೇಗನೆ ನಾನು ಎಲ್ಲ ಒಂದು ತಾಯಂದ್ರಿಗೆ ಒಂದು ಇರುವ ಟಿಪ್ ಅಂತಲೇ ಹೇಳ್ತೇನೆ. ಸೊ ಮಕ್ಕಳು ಒಂದು ಸ್ಟೇಜ್ಗೆ ಬಂದ ತಕ್ಷಣ, ಒಂದು 7-8 ಇಯರ್ಸ್ಗೆ ಬಂದ ತಕ್ಷಣ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆನ ನೀಡಿ ಅಂತ ನಾನು ಹೇಳ್ತೇನೆ ಮೊದಲನೇದಾಗಿ. ಸೊ ಎಲ್ಲ ಪೇರೆಂಟ್ಸ್ಗೂ ಕೂಡ ಹೇಳ್ತೇನೆ, ಯಾರಿಗೆಲ್ಲ ಇದ್ದಾರೋ ಅವರಿಗೆಲ್ಲರೂ ಕೂಡ ಹೇಳ್ತಾ ಇದ್ದೇನೆ. ಸೊ ಒಂದು ಮೆಚುರಿಟಿ ಲೆವೆಲ್ ಬಂದ ತಕ್ಷಣ ಅವರಿಗೆ ಹೀಗೀಗ ಆಗುತ್ತೆ, ಇದರ ಬಗ್ಗೆ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ಕೊಡ್ಬೇಕಾಗುತ್ತೆ. ಬಿಕಾಸ್ ತುಂಬ ಗಾಬರಿಗೆ ಒಳಗಾಗ್ತಾರೆ ಅವರು. ಪುಟ್ಟ ಸಣ್ಣ ವಯಸ್ಸಲ್ಲಿ ಹೀಗಾಗ್ಬಿಟ್ರೆ ಅವ್ರು ತುಂಬ ಒಂದು ಗಾಬರಿಗೆ ಒಳಗಾಗಿ ಅವರ ಮೈಂಡ್ ಸೆಟ್ಟೇ ಚೇಂಜ್ ಆಗುತ್ತೆ. ಸೊ ನೀವು ಅದ್ರ ಬಗ್ಗೆ ತುಂಬ ಗಮನ ವಹಿಸಬೇಕಾಗುತ್ತೆ. ಸೊ ಈಗಿನ ಒಂದು ಕಾಲಘಟ್ಟದಲ್ಲಿ ಒಂದು ಹೆಣ್ಮಕ್ಕಳ ತಾಯಿ ಅಂತ ಹೇಳೋದಕ್ಕೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ನೀವೆಲ್ಲರೂ ಎಲ್ಲವನ್ನೂ ಕೂಡ ಆ ಒಂದು ಕರೆಕ್ಟ್ ಟೈಮಿಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಈಗಿನ ಮಕ್ಕಳು ನಮ್ಮಂಥ ಒಂದು ಸ್ಟೇಜಲ್ಲಿ 14 to 15, 16 ಏಜಲ್ಲಿ ಈ ಒಂದು ಮೆಚುರಿಟಿ ಲೆವೆಲ್ಗೆ ಅವ್ರು ತಲುಪ್ತಾ ಇದ್ರು. ಆದರೆ ಈಗಿನ ಕಾಲಘಟ್ಟದಲ್ಲಿ ಫ್ರಮ್ ದ ಏಜ್ ಆಫ್ 7 ಇಂದನೇ ಇವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಮ ಒಂದು ಫುಡ್ ಹ್ಯಾಬಿಟ್ಸಲ್ಲಿ ತುಂಬ ಚೇಂಜ್ ಮಾಡಬೇಕಾಗುತ್ತೆ. ಇದಕ್ಕಿರೋ ಒಂದೇ ಒಂದು ದಾರಿ ಅಂದರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅಂತಲೇ ನಾನು ಹೇಳ್ತೇನೆ. ಸೊ ವ್ಯಾಯಾಮ ಆಗಿರಲಿ, ಹಾಗೆ ಅವರಿಗೆ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡೋದಾಗಿರಲಿ, ಬ್ಯಾಲೆನ್ಸ್ಡ್ ಆಹಾರವನ್ನು ನೀವು ಕೊಡಬೇಕಾಗುತ್ತೆ. ಹೊರಗಿನ ಒಂದು ಊಟವೇನಿದೆ ಅಥವಾ ಹೊರಗಿನ ಖಾದ್ಯ ತಿಂಡಿ ತಿನಿಸುಗಳೇನಿವೆ ಇವುಗಳನ್ನೆಲ್ಲವನ್ನು ನಿಮಗೆ ಕೊಡ್ಬೋದು, ಆದರೆ ಅವುಗಳಲ್ಲಿ ನೀವು ಲಿಮಿಟ್ ಇಟ್ಕೋಬೇಕಾಗತ್ತೆ ಅಂತ ನಾನು ಹೇಳ್ತೇನೆ. ಸೊ ಇದರಿಂದ ಮಕ್ಕಳಿಗೆ ಡೈಲಿ ಹೊರಗಿನ ಫುಡ್ಡನ್ನು ಅಥವಾ ಹೋಟೆಲ್ನ ಫುಡ್ಡನ್ನು ತಿನ್ನಿಸೋದಾಗಲಿ, ಅಥವಾ ಡೈಲಿ ಬೇಕ್ರಿ ಐಟಮ್ಸ್ನ ತಿನ್ನಿಸೋದಾಗಲಿ, ಅಥವಾ ಡೈಲಿ ಮೈದಾ ಇಂತಹ ಒಂದು ಫುಡ್ ಹ್ಯಾಬಿಟ್ಸ್ನ ಬಳಸೋದಾಗಲಿ
ಕೊಡೋದಾಗಲಿ ನಿಲ್ಲಿಸ್ಬಿಡಿ ಅಂತಲೇ ಹೇಳ್ತಾನೆ. ಸೊ ಅವರಲ್ಲಿ ಯಾವಾಗಾದರೂ ಒನ್ಸ್ ನೀವು ಅದನ್ನು ಕೊಡ್ತಾ ಇದ್ದರೆ ಇಟ್ಸ್ ಓಕೆ ಫೈನ್ ಅಂತ ಹೇಳ್ತಾನೆ. ಬಟ್ ಡೈಲಿ ನೀವು ಅದನ್ನ ಕನ್ಸ್ಯೂಮ್ ಮಾಡೋಕ್ಕೆ ಅವ್ರಿಗೆ ಕೊಟ್ಟರೆ ತುಂಬಾ ಕಷ್ಟ ಆಗುತ್ತೆ ಅವರ ಒಂದು ಮುಂದಿನ ಸ್ಟೇಜಲ್ಲಿ, ಅವರು ಬೆಳವಣಿಗೆ ಎಲ್ಲಿರುವ ಮಕ್ಕಳು. ಹಾಗಾಗಿ ಅವರ ಒಂದು 20, 23, 25ಗೆ ತಲುಪುವಾಗ ಅವರಿಗೆ ಒಂದು 40 ಇಯರ್ಸ್ನ ಕಾಯಿಲೆಗಳೆಲ್ಲವೂ ಕೂಡ ಅವರಿಗೆ 25ಯಲ್ಲೇ ಬಂದಿರುತ್ತೆ ಅಂತ ನಾನು ಹೇಳ್ತೇನೆ, ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸ್. ಓಕೆನಾ. ಸೊ ಹೈಲಿ ಒಂದು ಗ್ರೀನ್ ಆಗಿರುವ ಒಂದು ಭಕ್ಷಣಗಳೇನಿದೆ ಅಂದರೆ ಲೀವ್ಸ್ ಏನಿದೆ, ಸೊ ಪಾಲಕ್, ಪನ್ನೀರ್ ಹೀಗಿರುವ ಭಕ್ಷಣಗಳೇನಿದೆ ಅವುಗಳನ್ನು ಕೊಡಿ. ಹಾಗೆಯೇ ಫ್ರೆಶ್ ವೆಜಿಟೇಬಲ್ಸ್ ಏನಿದೆ ಅದನ್ನ ತುಂಬ ತಿನ್ನೋಕ್ಕೆ ಕೊಡಿ. ಹಾಗೆ ಫ್ರೆಶ್ ಫ್ರೂಟ್ಸ್ ಏನಿದೆ ಇದನ್ನ ತುಂಬ ತಿನ್ನೋಕ್ಕೆ ಅವ್ರಿಗೆ ಕೊಡಿ, ಕನ್ಸ್ಯೂಮ್ ಮಾಡೋಕ್ಕೆ ಕೊಡಿ ಅಂತ ನಾನು ಹೇಳ್ತೇನೆ. ಸೊ ಇದರಲ್ಲಿ ಒಂದು ಡೈಲಿ ಲೈಫಲ್ಲಿ, ಡೈಲಿ ರೂಟೀನಲ್ಲಿ ಇವುಗಳು ಕೂಡ ಒಂದು ಪಾರ್ಟ್ ಆಗಿರಲಿ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಮಕ್ಕಳು KFC, ಬರ್ಗರ್, ಪಿಜ್ಜಾ ಇದರಲ್ಲೇ ಇರ್ತಾರೆ. ಸೊ 3 ಹೊತ್ತು ಅದನ್ನೇ ತಿನ್ಕೊಂಡು ಮಲ್ಕೊಬಿಡ್ತಾರೆ. ಸೊ ಇದನ್ನ ಮಾತ್ರ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ನೀವು ತಯಾರಿಸಿದಂಥ ಯಾವುದೇ ಭಕ್ಷ್ಯ ಖಾದ್ಯಗಳನ್ನ ನೀವು ಕೊಡ್ಬೋದು. ಬಿಕಾಸ್ ನಿಮಗೆ ಗೊತ್ತಿದೆ ನೀವು ಏನನ್ನು, ಯಾವ ಒಂದು ಇಂಗ್ರೀಡಿಯೆಂಟ್ಸನ್ನು ನೀವು ಅದರಲ್ಲಿ ಆ್ಯಡ್ ಮಾಡಿದ್ದೀರಾ ಅಂತ. ಬಟ್ ನೀವು ಹೊರಗಿಂದ ತಂದ ಫುಡ್ಡಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಅದರಲ್ಲಿ ಯಾವ ಕಲಬೆರಕೆ ಪದಾರ್ಥಗಳು ಅಥವಾ ಪಾಯ್ಸನಸ್ ಅಥವಾ ಲೇಟ್ ಪಾಯ್ಸನ್ ಆಗಿ ಇರುವಂತಹ ಪಾಯ್ಸನಸ್ ವಸ್ತುಗಳು ನಿಮ್ಮಲ್ಲಿ ಅದರಲ್ಲಿ ಆ್ಯಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಸೊ ಅದರಲ್ಲಿ ಆ್ಯಡ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಪ್ಯಾರೆಂಟ್ಸಿಗಿರುವಂತೂ ಒಂದು ಬಹುಮುಖ್ಯವಾದಂತಹ ಒಂದು ವಿಷಯ ಅಂತಲೇ ಹೇಳ್ತೇನೆ. ಫುಡ್ಡನ್ನು ನೀವು ಆದಷ್ಟು ಮನೆಯಲ್ಲೇ ಅವರಿಗೆ ತಯಾರಿ ಮಾಡಿ ಕೊಡಿ ಅಂತ ಹೇಳ್ತೇನೆ. ಸೊ ಇವತ್ತಿನ ಟಾಪಿಕ್ ಅಂದರೆ ಮುಟ್ಟು ನಿಲ್ಲುವ ಮುಂಚೆ ಕಾಣಿಸಿಕೊಳ್ಳೋ ಸೂಕ್ಷ್ಮ ಚಿಹ್ನೆಗಳು, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಸೊ ಯಾಕಪ್ಪ ಇಷ್ಟೆಲ್ಲ ಹೇಳಿದೆ ಅಂದರೆ ಬಿಕಾಸ್ ಆಫ್ ಇವತ್ತಿನ ಫುಡ್ ಹ್ಯಾಬಿಟ್ಸ್. ಸೊ ಪ್ಯಾರೆಂಟ್ಸ್ ಬಿ ಕೇರ್ಫುಲ್ ಅಂತಲೇ ಹೇಳ್ತೇನೆ. ಸೊ ಫಸ್ಟ್ ಸಿಂಬಲ್ ಏನಪ್ಪ ಅಂತ ಹೇಳಿದ್ರೆ, ಸೊ ಲಕ್ಷಣಗಳೇನಂತ ಹೇಳಿದ್ರೆ, ಸೊ ಒಬ್ಬ ಮಹಿಳೆ ಸತತ 12 ತಿಂಗಳುಗಳ ಕಾಲ ಮುಟ್ಟಾಗದಿದ್ದಾಗ ಋತುಬಂಧ ಅಥವಾ ಮುಟ್ಟು ನಿಲ್ಲುವ ಹಂತ ಬಂದಿದೆ ಎಂದು ತಿಳಿಯುತ್ತೆ ನಿಮಗೆ. ಅಥವಾ ಒಂದು ವರ್ಷದವರೆಗೆ, ಕನಿಷ್ಠ 1 ವರ್ಷ ಅಥವಾ 1.5 ವರ್ಷ, ಸೊ 1 ವರ್ಷದವರೆಗೆ 12 ತಿಂಗಳ ಕಾಲ ನೀವು ಮುಟ್ಟಾಗದಿದ್ದರೆ ನಿಮ್ಮ ಒಂದು ಋತುಚಕ್ರ ನಿಲ್ಲುವ ಸಾಧ್ಯತೆ ಇದೆ ಎಂದು ನಿಮಗೆ ತಿಳಿಯುತ್ತೆ. ಸೊ ಈ ಹಂತವು ಮಹಿಳೆಯರ ಗರ್ಭ ಧರಿಸುವ ಸಾಮರ್ಥ್ಯದ ಅಂತ್ಯವನ್ನು ಸೂಚಿಸುತ್ತೆ. ಸೊ ಭಾವನಾತ್ಮಕ ಲಕ್ಷಣಗಳು ಕೂಡ ನಿಮಗೆ ಬಂದೇ ಬರುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಇರುವ ಚಿಹ್ನೆಗಳು, ಲಕ್ಷಣಗಳು ಕೇವಲ ಈ ಒಂದು ಮುಟ್ಟು ನಿಲ್ಲುವಂಥದ್ದು ಮಾತ್ರ ಅಲ್ಲ, ನಿಮಗೆ ನಿಮ್ಮ ಬಾಡಿಯಲ್ಲಿ ಆಗುವ ಚೇಂಜಸ್ಸಲ್ಲೂ ಕೂಡ ನಿಮಗೆ ಇದು ತಿಳಿದು ಬಂದಿರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ಈ ಮುಟ್ಟು ನಿಲ್ಲುವ ಹಂತದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಲಕ್ಷಣಗಳು ನಿಮ್ಮ ನಿದ್ರೆಗೂ ಅಡ್ಡಿಯಾಗ್ಬೋದು. ನಿಮಗೆ ನಿದ್ರೆ ಬರುವುದಿಲ್ಲ. ಓಕೆನಾ. ಸೊ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ಬೋದು. ನಿಮಗೆ ಈ ಒಂದು ಇಮ್ಯೂನ್ ಸಿಸ್ಟಮ್ ಏನಿದೆ, ಅಥವಾ ಬೆಳಿಗ್ಗೆ ಏಳುವಾಗ ಆಗಿರಲಿ ನಿಮಗೆ ತುಂಬ ಸುಸ್ತಾಗುವಂಥದ್ದು, ಅಥವಾ ಒಮ್ಮೆ ನಿದ್ರಿಸಿ ಎದ್ದಾಗ ನಿಮಗೆ ತುಂಬ ಒಂದು ಕ್ಷೀಣವಂತ ಅನಿಸುವುದು. ಹಾಗೆ ರಾತ್ರಿ ಮಲಗುವಾಗಲೂ ನಿಮಗೆ ಒಂಥರ ತಲೆನೋವು, ಮೈಕೈ ನೋವು, ಹೀಗೆ ನಿಮಗೆ ನೋವುಗಳು ಕಾಣಿಸ್ತಾ ಕೊಡುತ್ತೆ. ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ಬೋದು ಇದರಿಂದ. ಅಥವಾ ನಿಮ್ಮ ಭಾವನಾತ್ಮಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದು. ನಿಮಗೆ ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿಯೂ ಇದು ಕಾಡ್ತದೆ. ಸೊ ತೂಕ ಕೂಡ ಹೆಚ್ಚಾಗುತ್ತೆ. ಸೊ ನೀವು ಮುಟ್ಟು ನಿಲ್ಲುತ್ತಾ ಬಂದರೆ, ಸೊ ಮಹಿಳೆಯರೇ ನಿಮಗೆ ಮುಟ್ಟು ನಿಲ್ಲುವ ಮುಖ್ಯ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ತೂಕ ಹೆಚ್ಚಾಗುವಂಥದ್ದು. ಸೊ ತೂಕ ನಿಮಗೆ ನಿಮ್ಮ ಒಂದು ಸಾಧಾರಣವಾಗಿರುವ ತೂಕಕ್ಕಿಂತ ನಿಮ್ಮ ತೂಕ ಹೆಚ್ಚಾಗ್ತಾ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಇದು ಮುಟ್ಟು ನಿಲ್ಲುವ ಲಕ್ಷಣವಾಗಿರ್ಬೋದು. ಸೊ ಋತುಬಂಧದ ಹಾರ್ಮೋನುಗಳ ಬದಲಾವಣೆಗಳು ಸಾಮಾನ್ಯವಾಗಿ ಮಹಿಳೆಯರ ಸೊಂಟ ಮತ್ತು ತೊಡೆಯ ಬದಲಿಗೆ ಹೊಟ್ಟೆಯ ಸುತ್ತಲೂ ತೂಕ ಹೆಚ್ಚಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಸೊ ನಿಮಗೆ ಅದಕ್ಕಾಗಿ ಎಲ್ರಿಗೂ ಕೂಡ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಹೊಟ್ಟೆಯ ಒಂದು ಕೆಳಭಾಗದಲ್ಲಿ ನಿಮಗೆ ತೂಕ ಹೆಚ್ಚಿಸ್ಕೊಳ್ಳುತ್ತೆ, ಚರ್ಬಿ ಥರ ನಿಮಗೆ ಕಾಣಿಸುತ್ತೆ. ಸೊ ಇದು ಮುಟ್ಟು ನಿಲ್ಲುವ ಒಂದು ಲಕ್ಷಣವಾಗಿರ್ಬೋದು. ಇನ್ನು ಮುಟ್ಟು ಸರಿಯಾಗಿ ಆಗದೇ ಇರುವುದು. ಸೊ ನಾನು ಹೇಳ್ತಾ ಇದ್ದೆ, ಸೊ ಒಂದು 2 ಮಂತ್ಸ್ ಬಿಟ್ಟು ಪುನಃ ಆಗ್ತೀರಾ ಅಂದರೆ, ಮತ್ತೆ ಪುನಃ 5 ಮಂತ್ಸ್ ಬಿಟ್ಟು ಪುನಃ ಆಗ್ತೀರಾ ಅಂದರೆ ಇದು ಆರಂಭಿಕ ಲಕ್ಷಣಗಳು ಅಂತ ಹೇಳ್ಬೋದು. ಇನ್ನು 12 ತಿಂಗಳು ಬಿಟ್ಟು ಅಥವಾ 1.5 ವರ್ಷ ಬಿಟ್ಟು ನಿಮಗೆ ಆಗ್ತಿದ್ರೆ ಇನ್ನು ಮೇ ಬಿ 2 to 3 ಟೈಮ್ಸ್ ನೀವು ಆಗ್ಬೋದು. ಅದಾದ ತಕ್ಷಣ ನೀವು ಮತ್ತೆ ಒಂದು ಋತುಚಕ್ರವನ್ನು ನಿಮ್ಮ ಒಂದು ದೇಹದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಪ್ರತಿ 21 ದಿನಗಳಿಗಿಂತ ಕಡಿಮೆ ಅಥವಾ 35 ದಿನಗಳಿಗಿಂತ ಹೆಚ್ಚು ಅಂತರದಲ್ಲಿ ಮುಟ್ಟಾಗಬಹುದು. ಅದೇ ನಾನು ಹೇಳ್ತಾ ಇದ್ದೆ, ತುಂಬ ಮಹಿಳೆಯರಿಗೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಅತಿಯಾಗಿ ಈ ಒಂದು ಮುಟ್ಟಿನ ದಿನಗಳು ಒಂದು 19 to 21 ಡೇಸಲ್ಲಿ ನಿಮಗೆ ಬಂದುಬಿಡುತ್ತೆ, ವಾಪಸ್ ಬ್ಯಾಕ್ ಬರುತ್ತೆ. ಓಕೆನಾ. ಸೊ 20 ಡೇಸಲ್ಲಿ ಪುನಃ ಮುಟ್ಟಾಗ್ಬೋದು ನೀವು, ಅಥವಾ 1 ತಿಂಗಳಲ್ಲಿ 2 ಬಾರಿ ಮುಟ್ಟಾಗ್ಬೋದು. ಇನ್ನು ಇನ್ನೊಂದು ಲಕ್ಷಣ ಏನಂದರೆ ಹೆಚ್ಚು ಅಂದರೆ 1.5 ತಿಂಗಳಿಗೆ ಒಂದು ಸಲ ನೀವು ಆಗುವಂಥದ್ದು, ಅಥವಾ 2 ತಿಂಗಳಿಗೆ ಒಂದು ಸಲ ನೀವು ಆಗುವಂಥದ್ದು. ಸೊ ಇದು ಪ್ರತಿ 21 ದಿನಗಳಿಗಿಂತ ಕಡಿಮೆ ಅಥವಾ 35 ದಿನಗಳಿಗಿಂತ ಹೆಚ್ಚು ಅಂತರದಲ್ಲಿ ಮುಟ್ಟಾಗ್ಬೋದು.
ಏನಪ್ಪ ಅಂತ ಹೇಳಿದ್ರೆ ಮುಖ್ಯ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನಾವು ಎಲ್ರಿಗೂ ಕೂಡ ಒಂದು ಸಾಮಾನ್ಯ ಮಹಿಳೆಯರಲ್ಲಿ ಅಂದರೆ ಫ್ರಮ್ ದ ಏಜ್ ಆಫ್ 20 to 30 ಈ ಒಂದು 10 ಇಯರ್ಸ್ ಗ್ಯಾಪಲ್ಲಿ ಎಲ್ಲ ಒಂದು ಮಹಿಳೆಯರಿಗೂ ಸಾಧಾರಣವಾಗಿ ಆರೋಗ್ಯವಂತವಾಗಿ ಮುಟ್ಟಾಗುವಂಥದ್ದು ಅಂತ ಹೇಳಿದ್ರೆ 28 ಡೇಸ್. ಅದು ಕರೆಕ್ಟಾಗಿ 28 ಡೇಸಲ್ಲಿ ನಿಮಗೆ ಮರಳಿಯ ಒಂದು ಮುಟ್ಟು ಬರಬೇಕು. ಅದು ಆರೋಗ್ಯವಂತ ಮಹಿಳೆಯರ ಲಕ್ಷಣ ಅಂತ ಹೇಳ್ಬೋದು. ಸೊ ಕೆಲವೊಮ್ಮೆ 3-4 ತಿಂಗಳು ಮುಟ್ಟಾಗದೇ ಇರುವುದು ಹಾಗೂ ರಕ್ತದ ಹರಿವು ಸಹ ಕಡಿಮೆ ಆಗುವುದು ಈ ಹಂತದಲ್ಲಿ ಪ್ರಮುಖ ಲಕ್ಷಣವಾಗಿದೆ. ಇನ್ನು ಫಲವತ್ತತೆ ಕಡಿಮೆ ಆಗುವುದು ಅಂದರೆ ಆ ಒಂದು ಎಗ್ ಏನಿದೆ, ನಿಮ್ಮ ಒಂದು ಯೂಟ್ರಸ್ಲಿರುವ ಎಗ್ನ ಒಂದು ಫಲವತ್ತತೆ ಕಡಿಮೆ ಆಗುವುದು. ಸೊ ನೀವು 30 ವರ್ಷಗಳನ್ನು ತಲುಪುತ್ತಿದ್ದಂತೆ ಗರ್ಭಿಣಿಯಾಗುವ ಸಾಮರ್ಥ್ಯ ಕಡಿಮೆ ಆಗುತ್ತಾ ಬರುತ್ತೆ. ನಾನು ಅದನ್ನೇ ಕೂಡ ಹೇಳ್ತಾ ಇದ್ದೇನೆ, ನೀವು ಪ್ರೆಗ್ನೆನ್ಸಿ ಈ ಒಂದು ಚಾನ್ಸಸ್ ಏನಿದೆ, ಗೆಟಿಂಗ್ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ, ಇದು ಕೂಡ 20 to 30 ಒಳಗಡೆ ನಿಮ್ಮ ಎಲ್ಲ ಮಹಿಳೆಯರಲ್ಲಿ ಬೇಗನೆ ಮುಗ್ದೋಗಿರಬೇಕು. ನಿಮ್ಮ ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಂದರೆ 20 to 30, ಓಕೆನಾ. ಸೊ 20ಯಲ್ಲಿ ಯಾರೂ ಕೂಡ ಈಗ ಮದುವೆ ಆಗೋದಿಲ್ಲ. ಸೊ 25 to 30 ಈ ಒಂದು 5 ಇಯರ್ಸಲ್ಲಿ ನಿಮ್ಮ ಒಂದು ಮಕ್ಕಳಾಗುವ ಸಾಧ್ಯತೆ ಈ ಒಂದು ಹೆಚ್ಚಾಗಿರುತ್ತೆ. 25 to 30ಯಲ್ಲಿ ನೀವೆಲ್ಲವೂ ಕೆಲಸಗಳನ್ನ ಮುಗಿಸಿರಬೇಕು. ಇನ್ನು ಅಬೌವ್ 30 ಅಂದರೆ ನಿಮ್ಮ ಒಂದು ಶಕ್ತಿ ಕೂಡ ಕುಂದಿತವಾಗಿರುತ್ತೆ. ಸೊ ಇದು ನಿಮಗೆ ಗರ್ಭಧರಿಸಲು ಕಷ್ಟವಾಗುತ್ತೆ. ಸೊ ಹಾಗೂ 45 ತಲುಪುತ್ತಿದ್ದಂತೆ ಈ ಕುಸಿತವು ಬೇಗಗೊಳ್ಳುತ್ತೆ. ಇನ್ನು ಯೋನಿ ಶುಷ್ಕತೆ ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಋತುಬಂಧದ ಸಮಯದಲ್ಲಿ ಕಾಣಿಸುವ ಸಾಮಾನ್ಯ ಲಕ್ಷಣಗಳಲ್ಲಿ ಯೋನಿಯ ಶುಷ್ಕತೆಯು ಒಂದು. ಕುಳಿತುಕೊಳ್ಳುವಾಗ, ವ್ಯಾಯಾಮ ಮಾಡುವಾಗ, ಮೂತ್ರ ವಿಸರ್ಜಿಸುವಾಗ ಮತ್ತು ಲೈಂಗಿಕ ಸಂಭೋಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಇನ್ನು ಮೂತ್ರ ವಿಸರ್ಜನೆಯ ಸಮಸ್ಯೆಗಳು. ಸೊ ನೀವು ಹಠಾತ್ ಮೂತ್ರ ವಿಸರ್ಜನೆ ಮಾಡಲು ಪ್ರಚೋದನೆಯನ್ನು ಅನುಭವಿಸಬಹುದು ಅಥವಾ ವ್ಯಾಯಾಮ, ಸೀನುವಿಕೆ ಅಥವಾ ನಗುವಂತಹ ಚಟುವಟಿಕೆಗಳಲ್ಲಿ ಸಮಯದಲ್ಲಿ ಮೂತ್ರ ಸೋರಿಕೆ ಆಗ್ಬೋದು. ಏನಪ್ಪ ಅಂತ ಹೇಳಿದ್ರೆ ನೀವು ಈ ಒಂದು ವ್ಯಾಯಾಮ ಮಾಡಲಿಕ್ಕೆ ಅಥವಾ ಅಕ್ಷಿಯನ್ನು ಮಾಡ್ತೀರಲ್ವ, ಸೀನು ಮಾಡ್ತೀರಲ್ಲ. ಇನ್ನು ಮೂತ್ರ ವಿಸರ್ಜನೆಯ ಸಮಸ್ಯೆಗಳು. ಸೊ ನೀವು ಹಠಾತ್ ಮೂತ್ರ ವಿಸರ್ಜನೆ ಮಾಡಲು ಪ್ರಚೋದನೆಯನ್ನು ಅನುಭವಿಸಬಹುದು ಅಥವಾ ವ್ಯಾಯಾಮ, ಸೀನುವಿಕೆ ಅಥವಾ ನಗುವಂತಹ ಚಟುವಟಿಕೆಗಳಲ್ಲಿ ಈ ಒಂದು ಸಮಯದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಈ ಒಂದು ಮೂತ್ರ ಸೋರಿಕೆ ಆಗ್ಬೋದು. ಇನ್ನೇನಪ್ಪ ಅಂತ ಹೇಳಿದ್ರೆ ಚರ್ಮ ಮತ್ತು ಕೂದಲಿನಲ್ಲಿ ಬದಲಾವಣೆ ಆಗ್ಬೋದು. ಸೊ ಚರ್ಮ ಮತ್ತು ಕೂದಲಿನಲ್ಲಿ ಬದಲಾವಣೆಗಳು ಉಂಟಾಗ್ಬೋದು. ನಿಮ್ಮ ಚರ್ಮ, ಕಣ್ಣುಗಳು ಮತ್ತು ಬಾಯಿ ಒಣಗಿದಂತೆ ಭಾಸವಾಗ್ಬೋದು. ಇನ್ನು ಕೂದಲು ಉದುರುವುದು ಅಥವಾ ತೆಳ್ಳಗಾಗುವುದು ಸಹ ನೀವು ಅನುಭವಿಸ್ಬೋದು. ಇನ್ನು ಮೈಗ್ರೇನ್, ಇದು ಒಂದು ಪ್ರಮುಖವಾದಂತಹ ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ಪೆರಿಮೆನೋಪಾಸ್ಗೆ ಮುಂಚಿನ ವರ್ಷಗಳಲ್ಲಿ ಹಾರ್ಮೋನುಗಳ ಬದಲಾವಣೆಗಳಿಗೆ ಸಂಬಂಧಿಸಿದ ಮೈಗ್ರೇನ್ಗಳು ಹೆಚ್ಚಾಗಿ ಮತ್ತು ತೀವ್ರವಾಗ್ಬೋದು. ಕೆಲವು ಮಹಿಳೆಯರು ತಮ್ಮ ಮುಟ್ಟು ನಿಂತರ ನಂತರ ಮೈಗ್ರೇನ್ನಲ್ಲಿ ಸುಧಾರಣೆಯನ್ನು ನೋಡುತ್ತಾರೆ. ಸೊ ಇದು ಪ್ರಮುಖ ಲಕ್ಷಣಗಳು ಅಂತ ಹೇಳ್ತಾನೆ ವೀಕ್ಷಕರೇ. ಸೊ ಇವೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಮುಟ್ಟು ನಿಲ್ಲುವ ಲಕ್ಷಣಗಳಾಗಿರ್ಬೋದು. ಸೊ ನೀವೇನು ಮಾಡಬೇಕು, ಯಾರು ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಆಗಿರಲಿ, ನಿಮ್ಮ ಒಂದು ಪೀರಿಯಾಡಿಕ್ ಟೈಮ್ ಆಗಿರಲಿ, ಎಲ್ಲವೂ ಕೂಡ ನೀವು ಕಳೆದು ಬಂದಿರ್ತೀರ. ಹಾಗಾಗಿ ನಿಮ್ಗೆ ಯಾರು ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಸೊ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವ ಹಾಗೆ ನೀವು ಕೂಡ ಒಂದು ಒಳ್ಳೆಯ ಒಂದು ಫುಡ್ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ಈ ಒಂದು ಏಜ್ನಲ್ಲಿ ನಿಮಗೆ BP, ಶುಗರ್ ಹಾಗೆ ತುಂಬ ಕಾಯಿಲೆಗಳು ನಿಮ್ಮನ್ನು ಬೆನ್ನಟ್ತಾ ಬರುತ್ತೆ. ಸೊ ಈಗ ಈ ಮುಟ್ಟು ನಿಂತ ನಂತರ ತುಂಬ ಕಾಯಿಲೆಗಳು ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಈ ಮುಟ್ಟು ನಿಲ್ಲುವಾಗ ತುಂಬ ಎಚ್ಚರವಾಗಿರಬೇಕು. ಹಾಗೆ ನೀವು ಕೂಡ ಹೆಲ್ದಿ ಆಗಿರೋಕ್ಕೆ, ಸಾಧ್ಯವಾದಷ್ಟು ಹೆಲ್ದಿ ಆಗಿರೋಕ್ಕೆ ನೀವು ಟ್ರೈ ಮಾಡಬೇಕು ಅಂತ ಹೇಳ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ, ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ತುಂಬಾ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಮೈ ಕಮೆಂಟ್ ಸೆಕ್ಷನ್ ವಿತೌಟ್ ಎನಿ ಹೆಸಿಟೇಷನ್, ಓಕೆನಾ. ಸೊ ನಿಮಗೆ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕೇಳ್ಕೋಬೋದು. ನಿಮಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹಿಂಜರಿಕೆ ಇಲ್ಲದೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಇದ್ರ ಬಗ್ಗೆ ಕೇಳ್ಕೋಬೋದು ಅಂತ ಹೇಳ್ತೇನೆ. ಸೊ ಓಕೆನಾ. ಸೊ ಯಾರೂ ಕೂಡ ಒಂದು ಹೆಸಿಟೇಷನ್ ಮಾಡಬೇಡಿ ಕೇಳೋದಕ್ಕೆ. ಸೊ ಓಕೆನಾ, ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.